ಬಳ್ಳಾರಿ ಬಳಿಕ ಮೈಸೂರಿನಲ್ಲೂ ಬ್ಯಾನರ್ ಗಲಾಟೆ. ಕಾಂಗ್ರೆಸ್ ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಬಳ್ಳಾರಿಯ ಬಳಿಕ ಮೈಸೂರಿನಲ್ಲೂ ಕೂಡ ಈಗ ಬ್ಯಾನರ್ ಗಲಾಟೆ. ಕಾಂಗ್ರೆಸ್ ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ಒಂದು ಘಟನೆ ನಡೆದಿದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ನಾಯಕರ ಫ್ಲೆಕ್ಸ್, ಇನ್ನು ಕೇಂದ್ರ ಸಚಿವ ಎಚ್ಡಿಕೆ ಹಾಗೂ ಸಾರಾ ಮಹೇಶ್ ಫ್ಲೆಕ್ಸ್ ಅನ್ನು ತೆರವು ಮಾಡಲಾಗಿದೆ. ತಡೆಯಲು ಬಂದ ಜೆಡಿಎಸ್ ಕಾರ್ಯಕರ್ತರಿಗೆ ಬೆದರಿಕೆಯನ್ನ ಹಾಕಲಾಗಿದೆ. ನಮ್ಮ ರವಿಯಣ್ಣ, ಸ್ವಾಮಿ ಗೌಡ್ರು ಫ್ಲೆಕ್ಸ್ ಮಾತ್ರ ಇರಬೇಕು. ಕೈ ಕಾರ್ಯಕರ್ತರಿಂದ ಜೆಡಿಎಸ್ ಕಾರ್ಯಕರ್ತರಿಗೆ ಹಲ್ಲೆ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಕೆಆರ್ ನಗರದ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಇನ್ನು ಬಳ್ಳಾರಿಯ ಬಳಿಕ ಈಗ ಮೈಸೂರಿನಲ್ಲೂ ಕೂಡ ಈ ಒಂದು ಬ್ಯಾನರ್ ಗಲಾಟೆಯಾಗಿದೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಗಲಾಟೆಯಾಗಿದೆ, ಆದರೂ ಕೂಡ ಕಾರ್ಯಕರ್ತರು ಎಚ್ಚೆತ್ತುಕೊಂಡಿಲ್ಲ. ಕಾಂಗ್ರೆಸ್ ಶಾಸಕ ರವಿಶಂಕರ್ ಹುಟ್ಟೂರಲ್ಲಿ ಒಂದು ಘಟನೆ ನಡೆದಿದೆ. ಕೆಸ್ತೂರು ಕೊಪ್ಪಲಿನಲ್ಲಿ ಜೆಡಿಎಸ್ ನಾಯಕರ ಫ್ಲೆಕ್ಸ್ ಅನ್ನ ತೆರವು ಮಾಡಲಾಗಿದೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಸಾರಾ ಮಹೇಶ್ ಫ್ಲೆಕ್ಸ್ ತೆರವು ಮಾಡಲಾಗಿದೆ. ತಡೆಯಲು ಬಂದ ಜೆಡಿಎಸ್ ಕಾರ್ಯಕರ್ತರಿಗೆ ಬೆದರಿಕೆಯನ್ನ ಹಾಕಿದ್ದಾರಂತೆ. ನಮ್ಮ ರವಿಯಣ್ಣ, ಸ್ವಾಮಿ ಗೌಡ್ರು ಫ್ಲೆಕ್ಸ್ ಮಾತ್ರ ಇರಬೇಕು ಅಂತ ಹೇಳಿದ್ದಾರಂತೆ. ಕೈ ಕಾರ್ಯಕರ್ತರಿಂದ ಜೆಡಿಎಸ್ ಕಾರ್ಯಕರ್ತರಿಗೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕೆಆರ್ ನಗರದ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ಒಂದು ಫ್ಲೆಕ್ಸ್ ಗಲಾಟೆಯ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಬಳ್ಳಾರಿಯಲ್ಲಿ ಅಷ್ಟು ದೊಡ್ಡ ಗಲಾಟೆಯಾಯಿತು. ಒಬ್ಬ ಅಮಾಯಕ ಕೈ ಕಾರ್ಯಕರ್ತನ ಸಾವಾಯಿತು. ಇಷ್ಟಾದ್ರೂ ಕೂಡ ಈ ಪಕ್ಷಗಳು ಎಚ್ಚೆತ್ತುಕೊಳ್ಳಲ್ವಾ ಅಂತ ಅನ್ನಿಸ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಬಳ್ಳಾರಿಯಲ್ಲಿ ಆದಂತಹ ಗಲಾಟೆ, ಯಾವ ರೀತಿ ಗಲಾಟೆ ಆಯಿತು, ಜೊತೆಗೆ ಆ ಒಂದು ವಿಚಾರ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿದೆ. ಜೊತೆಗೆ ಈಗಲೂ ಕೂಡ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಷುಲ್ಲಕ ಕಾರಣ, ಅದು ಕೂಡ ಬ್ಯಾನರ್ ವಿಚಾರ. ಆ ಒಂದು ಬ್ಯಾನರ್ ವಿಚಾರಕ್ಕೆ ಅಷ್ಟೆಲ್ಲ ಗಲಾಟೆ ಆದರೂ ಕೂಡ ಇನ್ನೂ ಕೂಡ ಕಾರ್ಯಕರ್ತರು ಕೂಡ ಎಚ್ಚೆತ್ಕೊಂಡಿಲ್ಲ. ಪಕ್ಷದವರು ಕೂಡ ಕೆಲವೊಂದಿಷ್ಟು ಸಲಹೆ ಸೂಚನೆಯನ್ನ ಕೊಡಬೇಕಾಗತ್ತೆ. ಯಾಕೆಂತಂದ್ರೆ ಒಬ್ಬ ಅಮಾಯಕನ ಜೀವ ಹೋಗಿದೆ. ಮತ್ತೆ ಅದೇ ರೀತಿಯ ದುರಂತಗಳು ಮರುಕಳಿಸಿದ್ರೆ ಯಾರು ಅದರ ಜವಾಬ್ದಾರಿಯನ್ನ ಹೊರ್ತಾರೆ? ಈಗೇನೋ ಬಿಜೆಪಿಯವರು ಹೋರಾಟ ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಾವಾಯ್ತಲ್ಲ, ಆ ಒಂದು ಜೀವಕ್ಕೆ ಯಾರು ಹೊಣೆ ಆಗ್ತಾರೆ? ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಈಗ ಬಳ್ಳಾರಿಯಲ್ಲಿ ದೊಡ್ಡ ಗಲಾಟೆ ಆಯ್ತು, ಸಂಘರ್ಷ ಆಯ್ತು, ಒಂದು ಅಮಾಯಕ ಜೀವ ಹೋಯ್ತು. ಇಷ್ಟಾದ್ರೂ ಕೂಡ ಬುದ್ಧಿ ಕಲಿಸ್ತಿಲ್ವಾ ಕಾರ್ಯಕರ್ತರಾಗಿರಬಹುದು ಅಥವಾ ಪಕ್ಷದವರಾಗಿರಬಹುದು? ಏನು ಬಳ್ಳಾರಿಯ ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ಒಂದು ಅಮಾಯಕ ಜೀವ ಕೂಡ ಬಲಿಯಾಯಿತು. ಅದು ಆ ಘಟನೆ ಮಾಸುವ ಮುನ್ನವೇ ಈಗ ಮೈಸೂರಿನಲ್ಲೂ ಕೂಡ ಅದೇ ರೀತಿಯ ಒಂದು ಘಟನೆ ಮರುಕಳಿಸಿರ್ತಕ್ಕಂತಹದ್ದು. ಮೈಸೂರಿನ ಕೆಆರ್ ನಗರ ತಾಲೂಕಿನ ಕೆಆರ್ ನಗರ ಕ್ಷೇತ್ರದ ಏನು ಶಾಸಕರೇನಿದ್ದಾರೆ ಅವರ ಸ್ವಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು. ಕೆಆರ್ ನಗರ ತಾಲೂಕಿನ ಕೆಸ್ತೂರು ಕೊಪ್ಪಲು ಅನ್ನುವಂತಹ ಗ್ರಾಮದಲ್ಲಿ ಏನು ಸಂಕ್ರಾಂತಿ ಮತ್ತು ಬರುವಂತಹ ಚುಂಚನಕಟ್ಟೆ ರಥೋತ್ಸವದ ಒಂದು ಶುಭಾಶಯದ ಬ್ಯಾನರ್ ಅನ್ನ ಕೂಡ ಅಳವಡಿಸಿರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ ಬ್ಯಾನರ್ ಅನ್ನ ಜೆಡಿಎಸ್ ಕಾರ್ಯಕರ್ತರು ತಮ್ಮ ನಾಯಕರ ಭಾವಚಿತ್ರಗಳ ಜೊತೆಗೆ ಅವರ ಭಾವಚಿತ್ರಗಳನ್ನು ಹಾಕೊಳ್ಳೋದ್ರ ಮುಖೇನ ಹಬ್ಬದ ಶುಭಾಶಯಗಳನ್ನ ಕೋರಿ ಒಂದು ಬ್ಯಾನರ್ ಅನ್ನ ಕೂಡ ಒಂದು ಗ್ರಾಮದಲ್ಲಿ ಅಳವಡಿಸಿರ್ತಾರೆ. ಅದು ಕಾಂಗ್ರೆಸ್ ಶಾಸಕರ ಸ್ವಗ್ರಾಮವಾಗಿರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಊರಿನಲ್ಲಿ ಕೇವಲ ನಮ್ಮ ನಾಯಕರಷ್ಟೇ ಬ್ಯಾನರ್ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವ ಸಾರಾ ಮಹೇಶ್ ಅವರು ಇದ್ದಂತಹ ಬ್ಯಾನರ್ ಅನ್ನ ಏಕಾಏಕಿ ಬಂದು ಕಿತ್ತಾಕ್ತಾನೆ. ಆ ಸಂದರ್ಭದಲ್ಲಿ ಅವನನ್ನ ತಡೆಯುವಂತಹ ಪ್ರಯತ್ನಗಳು ಕೂಡ ಒಂದಷ್ಟು ಜೆಡಿಎಸ್ ಕಾರ್ಯಕರ್ತರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಅಲ್ಲೇ ಆಗಿರ್ತಕ್ಕಂತಹ ಘಟನೆ ಕೂಡ ನಡೆದಿರ್ತಕ್ಕಂತಹದ್ದು. ಏನು ತಡೆಯಲಿಕ್ಕೆ ಬಂದಂತ ಜೆಡಿಎಸ್ ಕಾರ್ಯಕರ್ತನಿಗೆ ತಲೆಗೆ ಬಲವಾದಂತಹ ಪೆಟ್ಟನ್ನ ಬಿದ್ದು ಕೂಡ ಆಗಿರ್ತಕ್ಕಂತಹದ್ದು. ಈ ಸಂಬಂಧ ಕೆಆರ್ ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.